ಗಣೇಶನನ್ನು ಇಡೋದು ಹೇಗೆ? ಇಲ್ಲಿವೆ ನಿಯಮಗಳು. ಗಣೇಶ ಚತುರ್ಥಿಯು ಗಣೇಶನ ಜನ್ಮದಿನವನ್ನು ಆಚರಿಸುವ ಹಬ್ಬವಾಗಿದೆ. ಇದು ಭಾರತದ ಅತ್ಯಂತ ಜನಪ್ರಿಯ ಮತ್ತು ಹೆಚ್ಚಿನ ಸ್ಥಳಗಳಲ್ಲಿ ಆಚರಿಸಲಾಗುವ ಹಬ್ಬಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಇದನ್ನು ಅದ್ದೂರಿಯಾಗಿ ಆಚರಿಸುತ್ತಾರೆ. ಗಣೇಶನನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಅದನ್ನು ಎಚ್ಚರಿಕೆಯಿಂದ ಮತ್ತು ಗೌರವದಿಂದ ನೋಡಿಕೊಳ್ಳಬೇಕಾಗುತ್ತದೆ. ಗಣೇಶನ ವಿಗ್ರಹವನ್ನು ಮನೆಗೆ ತರುವ ಮತ್ತು ಮನೆಯಲ್ಲಿ ಪ್ರತಿಷ್ಠಾಪಿಸುವ ನಿಯಮಗಳ ಕುರಿತು ಇಲ್ಲಿದೆ ಮಾಹಿತಿ. ಮಂಗಳಕರ ಸಮಯವನ್ನು ಆರಿಸಿ. ಗಣೇಶನನ್ನು ಮನೆಗೆ ತರಲು ಮಂಗಳಕರ ದಿನ ಮತ್ತು ಸಮಯವನ್ನು ಆಯ್ಕೆ ಮಾಡಲು ಹಿಂದೂ ಕ್ಯಾಲೆಂಡರ್ ಅಥವಾ ಪುರೋಹಿತರನ್ನು ಸಂಪರ್ಕಿಸಿ. ಈ ಸಮಯವನ್ನು ಸಾಮಾನ್ಯವಾಗಿ ಮುಹೂರ್ತ ಎಂದು ಕರೆಯಲಾಗುತ್ತದೆ ಮತ್ತು ಹಬ್ಬಗಳನ್ನು ಪ್ರಾರಂಭಿಸಲು ಅಗತ್ಯವೆಂದು ಪರಿಗಣಿಸಲಾಗಿದೆ. ಸ್ಥಳದ ಆಯ್ಕೆ. ನೀವು ವಿಗ್ರಹವನ್ನು ಇರಿಸಲು ಉದ್ದೇಶಿಸಿರುವ ಪ್ರದೇಶವನ್ನು ಸ್ವಚ್ಛಗೊಳಿಸಿ. ಇದು ಅಚ್ಚುಕಟ್ಟಾಗಿ ಮತ್ತು ಗೊಂದಲದಿಂದ ಮುಕ್ತವಾಗಿದೆಯೇ ಎಂಬುದನ್ನು ನೋಡಿಕೊಳ್ಳಿ. ವಿಗ್ರಹವನ್ನು ಇರಿಸಲು ವಿಶೇಷ ಪೀಠ ಅಥವಾ ವೇದಿಕೆಯನ್ನು, ಸಾಮಾನ್ಯವಾಗಿ ಮರ ಅಥವಾ ಲೋಹದಿಂದ ತಯಾರಿಸಲಾಗುತ್ತದೆ, ಸಿದ್ಧಗೊಳಿಸಿ. ತಾಜಾ ಹೂವುಗಳು, ರಂಗೋಲಿಗಳಿಂದ ಪೀಠವನ್ನು ಅಲಂಕರಿಸಿ. ವಿಗ್ರಹದ ಆಯ್ಕೆ. ಗಣೇಶ ಮೂರ್ತಿಯನ್ನು ಖರೀದಿಸಬಹುದು ಅಥವಾ ನೀವೇ ತಯಾರಿಸಬಹುದು. ನೀವು ವಿವಿಧ ಗಾತ್ರಗಳು ಮತ್ತು ವಸ್ತುಗಳಿಂದ ಆಯ್ಕೆ ಮಾಡಬಹುದು, ಆದರೆ ಪರಿಸರದ ಮೇಲಾಗುವ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಲು ಪರಿಸರ ಸ್ನೇಹಿ ಮಣ್ಣಿನ ವಿಗ್ರಹಗಳನ್ನು ಬಳಸಲು ಶಿಫಾರಸು ಮಾಡಲಾಗಿದೆ. ವಿಗ್ರಹವನ್ನು ಮನೆಗೆ ಕೊಂಡೊಯ್ಯುವ ಮೊದಲು ಪ್ರಾಣ ಪ್ರತಿಷ್ಠಾ ಆಚರಣೆಯನ್ನು ಮಾಡಿ. ಇದು ವಿಗ್ರಹದ ಮೇಲೆ ದೇವರನ್ನು ಆವಾಹನೆ ಮಾಡುವುದನ್ನು ಒಳಗೊಂಡಿರುತ್ತದೆ. ಯಾವುದೇ ತಿಳಿದ ಪಂಡಿತರು ಅಥವಾ ಜ್ಞಾನವುಳ್ಳ ಕುಟುಂಬದ ಸದಸ್ಯರು ಇದನ್ನು ಮಾಡಬಹುದು. ಗಣೇಶ ಚತುರ್ಥಿಯಂದು ಈ ರೀತಿ ಮಾಡಿದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ. ಗಣೇಶ ಚತುರ್ಥಿಯಂದು ಈ ರೀತಿ ಮಾಡಿದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ. ಆಮಂತ್ರಣ ಮತ್ತು ಮೆರವಣಿಗೆ. ಆಯ್ಕೆ ಮಾಡಿದ ದಿನ ಮತ್ತು ಸಮಯದಲ್ಲಿ ನಿಮ್ಮ ಮನೆಗೆ ಭಕ್ತಿ ಮತ್ತು ಶುದ್ಧ ಹೃದಯದಿಂದ ಗಣೇಶನನ್ನು ಆಹ್ವಾನಿಸಿ. ವಿಗ್ರಹವನ್ನು ಮನೆಗೆ ಸ್ವಾಗತಿಸುವಾಗ ಪ್ರಾರ್ಥನೆ ಮತ್ತು ಮಂತ್ರಗಳನ್ನು ಪಠಿಸಿ. ಕೆಲವು ಕುಟುಂಬಗಳು ಸಂಗೀತ ಮತ್ತು ನೃತ್ಯದೊಂದಿಗೆ ವಿಗ್ರಹವನ್ನು ಮನೆಗೆ ತರಲು ಮೆರವಣಿಗೆಯನ್ನು ಆಯೋಜಿಸುತ್ತವೆ. ಇತರರು ಅದನ್ನು ಗೌರವದಿಂದ ಮನೆಯೊಳಗೆ ಒಯ್ಯುತ್ತಾರೆ. ಗಣೇಶನ ಪ್ರತಿಷ್ಠಾಪನೆ. ಸಿದ್ಧಪಡಿಸಿದ ಪೀಠ ಅಥವಾ ವೇದಿಕೆಯ ಮೇಲೆ ವಿಗ್ರಹವನ್ನು ಇರಿಸಿ. ಇದು ಮಂಗಳಕರ ದಿಕ್ಕುಗಳೆಂದು ಪರಿಗಣಿಸಲ್ಪಟ್ಟ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಗಣೇಶನ ವಿಗ್ರಹವು ಮುಖ ಮಾಡಿರಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ನಂತರ ದೇವರಿಗೆ ಹೂವುಗಳು, ಧೂಪ ಮತ್ತು ದೀಪಗಳನ್ನು ಅರ್ಪಿಸಿ. ಗಣೇಶನ ದೈವಿಕ ಉಪಸ್ಥಿತಿಯ ಸಂಕೇತವಾಗಿ ದೀಪ ಅಥವಾ ಆರತಿಯನ್ನು ಬೆಳಗಿಸಿ. ಗಣೇಶನ ವಿಗ್ರಹಕ್ಕೆ ಪೂಜೆ. ಗಣೇಶನ ವಿಗ್ರಹಕ್ಕೆ ದೈನಂದಿನ ಪೂಜೆ ಮಾಡಿ. ತಾಜಾ ಹೂವುಗಳು, ಮೋದಕಗಳು, ಹಣ್ಣುಗಳು, ಧೂಪದ್ರವ್ಯ ಮತ್ತು ಇತರ ವಸ್ತುಗಳನ್ನು ಅರ್ಪಿಸುವುದನ್ನು ಇದು ಒಳಗೊಂಡಿದೆ. ಗಣೇಶನಿಗೆ ಸಮರ್ಪಿತವಾದ ಪ್ರಾರ್ಥನೆಗಳು, ಮಂತ್ರಗಳು ಮತ್ತು ಭಜನೆಗಳನ್ನು, ಭಕ್ತಿಗೀತೆಗಳು ಪಠಿಸಿ. ಗಣೇಶನ ವಿಗ್ರಹಕ್ಕೆ ನೈವೇದ್ಯ. ಗಣೇಶನಿಗೆ ನೈವೇದ್ಯ, ಆಹಾರ ಅರ್ಪಿಸುವುದು ವಾಡಿಕೆ. ಮೋದಕಗಳು ಮತ್ತು ಲಡ್ಡುಗಳು ಸಾಮಾನ್ಯವಾಗಿ ಅವರ ನೆಚ್ಚಿನ ಸಿಹಿತಿಂಡಿಗಳಾಗಿವೆ. ಬೆಳಿಗ್ಗೆ ಮತ್ತು ಸಂಜೆ ಆರತಿಯ ಸಮಯದಲ್ಲಿ ಗಣೇಶನಿಗೆ ಶುದ್ಧ ನೈವೇದ್ಯವನ್ನು ಅರ್ಪಿಸಿ ದೀಪವನ್ನು ಬೆಳಗಿ ಆರತಿಯನ್ನು ಮಾಡಿ. ಮನಸ್ಸು ಶುದ್ಧವಾಗಿರಲಿ. ಗಣೇಶನನ್ನು ಪೂಜಿಸುವಾಗ ನಿಮ್ಮ ಹೃದಯ ಮತ್ತು ಕಾರ್ಯಗಳಲ್ಲಿ ಭಕ್ತಿ ಮತ್ತು ಪರಿಶುದ್ಧತೆಯ ಭಾವನೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ, ಅಡೆತಡೆಗಳ ನಿವಾರಣೆ ಮತ್ತು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸಿಗಾಗಿ ಅವರ ಆಶೀರ್ವಾದವನ್ನು ಪಡೆಯಿರಿ. ಆಡಂಬರಕ್ಕಾಗಿ ನೀವು ಗಣೇಶನನ್ನು ಪೂಜಿಸಬಾರದು. ಬದಲಾಗಿ ಶ್ರದ್ಧಾಭಕ್ತಿಯಿಂದ ಗಣೇಶನ ಆರಾಧನೆಯನ್ನು ಮಾಡಬೇಕು. ಗಣೇಶ ಚತುರ್ಥಿ ಕೊನೆಯ ದಿನ. ಹಬ್ಬದ ಕೊನೆಯ ದಿನದಂದು ಅಥವಾ ನಿಮ್ಮ ಸಂಪ್ರದಾಯದ ಪ್ರಕಾರ ವಿಗ್ರಹವನ್ನು ಭವ್ಯವಾದ ಮೆರವಣಿಗೆಯೊಂದಿಗೆ ನೈಸರ್ಗಿಕ ನೀರಿನಲ್ಲಿ, ನದಿ, ಸಮುದ್ರ ಅಥವಾ ಸರೋವರ ಮುಳುಗಿಸಬೇಕು. ಇದು ಗಣೇಶನು ತನ್ನ ಸ್ವರ್ಗೀಯ ನಿವಾಸಕ್ಕೆ ಹಿಂದಿರುಗುವುದನ್ನು ಸಂಕೇತಿಸುತ್ತದೆ. ಇದನ್ನು ನೀವು ಗೌರವಪೂರ್ವಕವಾಗಿ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ.